ಆರ್ಬೇಕು ಅಲ್ಲಿ ಕಪ್ಪಲಿಗೆ ಮೇಲೆ ಸ್ವರ ಚಿಹ್ನೆ ಕೆಲವಾರು ಅಕ್ಷರಗಳನ್ನು ಬರೆದಿದ್ದೀನಿ. ಅವುಗಳನ್ನು 4 ಗುಂಪು ಮಾಡಿದ್ದೀನಿ. ಒಂದೊಂದು ಗುಂಪಲ್ಲೂ ಅಡ್ಡ ಮತ್ತು ಉದ್ದದ ಪದಗಳಿವೆ. ಈ ರೀತಿ 4 ಗುಂಪುಗಳಿದ್ದಾವೆ. ಅವುಗಳನ್ನು ನೀನು ಒಂದೊಂದಾಗಿ ಬಿಡಿಸಿ ಹೇಳಪ್ಪ. ವೆರಿ ಗುಡ್. ಸುಂದರ ದ ಅಂದದ ಸಕಂಸನೆ ಚಂ ದ ಚಂದದ ಕಕಂಸನೆ ಕಂ ಕ ನ ಕಂಕಣ ಅಕಂಸನೆ ಕ ನ ಅಂಕಣ ಸಕಂಸನೆ ಚಂ ದ ನ ಚಂದನ ಕಕಂಸನೆ ಕಂ ದ ನ ಕಂದನ ಕೆಎಂ ಚಕ್ರಾರ್ಚ ಕೌಸಲ್ಕತಿರ್ವಿ ಕೆಎಂ ಚಾರ್ವಿಕ್. ಸೂಪರ್ ಪುಟ್ಟೆ, ಸೂಪರಾಗಿ ಹೇಳಿದೆಯಾ, ಭಾಳ ಚೆನ್ನಾಗಿ ಹೇಳಿದೆ. ಅಡ್ಡದ ಪದ ಉದ್ದದ ಪದ ಎರಡನ್ನೂ ಸೇರಿಸ್ಕೊಂಡು ಭಾಳ ಮುದ್ದಾಗಿ ಹೇಳಿದೆಯಾ, ಭಾಳ ಸಂತೋಷ. ಇದರಲ್ಲಿ ಏನಪ್ಪ ಒಂದು ವೈಶಿಷ್ಟ್ಯ ಅಂದರೆ ಹಂದರ ಸುಂದರ ಎರಡಕ್ಕೂ ದ ಮಧ್ಯವರ್ತಿ, ಅಂದದ ಚಂದದ ಅವೆರಡಕ್ಕೂ ದ ಮಧ್ಯವರ್ತಿ. ಇಲ್ಲಿ ಕಂಕಣ ಅಂಕಣ ಕ ಮಧ್ಯವರ್ತಿ, ಚಂದನ ಕಂದನ ದ ಮಧ್ಯವರ್ತಿ. ಅದೇ ಇದರ ವೈಶಿಷ್ಟ್ಯ. ಎರಡಕ್ಕೂ ಒಂದೇ ಪದ ಆಗುತ್ತೆ, ಒಂದೇ ಅಕ್ಷರ. ಈಗ ನಿನಗೆ ನಾನು ಧನ್ಯವಾದಗಳು ಹೇಳಲೇಬೇಕು. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ. ಹೋಗಿ ಬರಪ್ಪ, ದೇವರು ಒಳ್ಳೇದು ಮಾಡಲಿ.